ಸ್ನೇಹಿತರೆ, ಸೊ ಫೈನಲ್ ಆಗಿ ಗುರು ಆರ್ಡರ್ ಕ್ಯಾನ್ಸಲ್. ದ ಆರ್ಡರ್ ಇಸ್ ಬಿನ್ ಕ್ಯಾನ್ಸಲ್ಡ್. ಯಾವುದು ಬ್ಯಾಲೆನ್ಸ್ ಇಲ್ಲಲ್ಲ? ಬ್ಯಾಲೆನ್ಸ್ ಇಲ್ಲ, ಚೆಕ್ ಮಾಡ್ತೀರಾ? ಹಂಗೆ ಯಾವುದು ಬೆಟರ್ ಐ ಥಿಂಕ್. ಥ್ಯಾಂಕ್ ಯು. ಸೊ ಡ್ರಾಪ್ ಆಯಿತು. ಅಣ್ಣ 2 ನಿಮಿಷ ಆಚೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ನಾವು ಡೈಲಿ ಇಲ್ಲೇ ಪಿಕಪ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಬಿಸಿಲು ಗುರು, ನಿಜ. ಯಪ್ಪ, ಬಂದರೆ ಒಂದೇ ಸರಿ ಬಿಸಿಲು ಬರ್ತದೆ, ಇಲ್ಲಾಂದರೆ ಒಂದೇ ಸರಿ ಮಳೆ ಬರ್ತದೆ. ಈ ನಮ್ಮ ಹೋದೆ. ಸೊ ಅಲ್ಲಿ ಈ ಥರ ಐಟಮ್ ಕೊಟ್ಟಿದ್ರು. ಸೊ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಯಾಕಂದರೆ ಯಾಕೆ ರಿಸ್ಕು ಅಂತ. ಬಟ್ ಅಲ್ಲಿ ಒಬ್ಬ ಅಜ್ಜಿ ಇದ್ದಿದ್ದು, ಸ್ವಲ್ಪ ತೊಗೊಂಡೋಗಿ ಸರ್ ಬೇಕಾದರೆ ಸ್ವಲ್ಪ ಅಂದರೆ ಒಂದು ಅಪ್ಡೇಟು ನಮ್ಮ ಚಾನಲ್ ಕಡೆಯಿಂದ ಒಂದು ವಾಟ್ಸಪ್ ಗ್ರೂಪ್ನ ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಪೋರ್ಟರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ತುಂಬ ಲೇಟ್ ಆಗೋಯ್ತು. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಆನ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ಎಡಿಟಿಂಗ್ ಲೇಟ್ ಆಗೋಯ್ತು. ಇವತ್ತು 10:30 ಆಗೋಗಿದೆ. ತುಂಬ ಲೇಟಾಗಿ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಎಡಿಟಿಂಗ್ ವರ್ಕ್ ಜಾಸ್ತಿ ಆಗೋಯ್ತು. ಅಂದರೆ ಲಾಸ್ಟ್ 2 ವೀಡಿಯೋ ಪೆಂಡಿಂಗ್ ಇತ್ತು. ಸೊ ಮತ್ತು ಇನ್ನೊಂದು ಇವತ್ತು ಎಲೆಕ್ಷನ್ ರಿಸಲ್ಟು, ಅಂದರೆ ಇವತ್ತು ಬಂದ್ಬಿಟ್ಟು June 4. ಸೊ ಈ ವಿಡಿಯೋ ಅಪ್ಡೇಟ್ ಆಗೋದಂದರೆ ಲೈಕ್ ಲೇಟ್ ಆಗ್ಬೋದು. ಅಂದರೆ ಐ ಥಿಂಕ್ 1-2 ದಿವಸ ಲೇಟಾಗೆ ಬರ್ಬೋದು. ಸೊ ಈಗ ನಾನು ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಯಾವುದಪ್ಪ ಅಂದರೆ ಪೋರ್ಟರು ಆನ್ ಮಾಡ್ತಾಯಿದ್ದೀನಿ, ರ್ಯಾಪಿಡೋನು ಆನ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವುದರಲ್ಲಿ ಆರ್ಡ್ರ್ ಬಿದ್ದರೆ ಅದರಲ್ಲಿ ಹೋಗೋಣ ಅಂತ. ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಈಗ ಡ್ಯೂಟಿ ಆನ್ ಮಾಡಿದ್ದೀನಿ. ಕರೆಕ್ಟಾಗಿ 10:30ಗೆ ಡ್ಯೂಟಿ ಆನ್ ಮಾಡಿ ನಮ್ಮ ಅಡ್ಡಕ್ಕೆ ಹೋಗಿ ನಮ್ಮ ಅಡ್ಡದಲ್ಲಿ ಒಂದು ಟೀ ಕುಡಿದೆ. ಸೊ ಟೀ ಕುಡಿದ್ರೆ ಬೆಳಗ್ಗೆ ಒಂಥರ ಏನೋ ಥರ ಮೈಂಡ್ಗೆ ರಿಫ್ರೆಶ್ಮೆಂಟು. ಸೊ ಇಲ್ಲ ಅಂದರೆ ಒಂಥರ ತಲೆನೋವು ಶುರು ಆಗಿಬಿಡುತ್ತೆ. ಸೊ ಅದಾದಮೇಲೆ ಡ್ಯೂಟಿ ಆನ್ ಮಾಡಿ ತುಂಬ ಹೊತ್ತೇ ಆಯಿತು. ಸೊ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಯಾವುದಾದ್ರೂ ಒಂದು ಆರ್ಡ್ರ್ ಬೀಳ್ತದೆ ಬರಲಿ ಅಂತ. ಸೊ ಕಾಯ್ದು ನನಗೂ ಸಾಕಾಗೋಯ್ತು ಅಂತ ಹೇಳ್ಬೋದು. ಯಾಕಂದರೆ ತುಂಬ ಹೊತ್ತು ಹತ್ತತ್ರ ಒಂದು 1 hour ಆಯ್ತಪ್ಪ, ಒಂದು ಆರ್ಡ್ರು ಬರ್ತಾನೇ ಇರಲಿಲ್ಲ. ಸೊ ನನಗೂ ತಲೆಗೆ ಕೆಟ್ಟೋಯ್ತು. ಏನಕ್ಕಂದರೆ ಲೈಕ್ ಏನಪ್ಪ ಹಿಂಗಾಯ್ತು ಅಂತ. ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಏನಾಗ್ಬಿಡುತ್ತೆ ಅಂದರೆ, ತುಂಬ ಹೊತ್ತು ವೆಯ್ಟ್ ಮಾಡಿದಾಗ ಯಾಕಪ್ಪ ಇವತ್ತು ಡ್ಯೂಟಿಗೆ ಬಂದಿದ್ವಿ, ಸೊ ಸುಮ್ಮನೆ ಇದೇ ಥರನೇ ಮನೇಲೇ ರೆಸ್ಟ್ ಮಾಡಿಬಿಟ್ಟಿದ್ದೆ ಚೆನ್ನಾಗಿರ್ತಿತ್ತಲ್ಲ ಅಂತ ಈ ಥರ ಥಾಟ್ಸ್ ಬರೋಕ್ಕೆ ಶುರುವಾಗುತ್ತೆ. ಸೊ ಆವಾಗ ತಲೆ ಕೆಟ್ಟೋಗ್ಬಿಡುತ್ತೆ ಸ್ವಾಮಿ. ಸ್ನೇಹಿತರೆ, ಸೊ ಫೈನಲ್ ಆಗಿ ಗುರು ಆರ್ಡ್ರ್ ಕ್ಯಾನ್ಸಲ್. ದ ಆರ್ಡರ್ ಇಸ್ ಬಿನ್ ಕ್ಯಾನ್ಸಲ್ಡ್. ಏನು ಬಂತು ಗುರು, ಇಲ್ಲೇ ಪಿಕಪ್, ಇದೇ ಬಿಲ್ಡಿಂಗಲ್ಲೇ ಪಿಕಪ್ ಇದ್ದಿದ್ದು. ನಾಯಿಗಿಂತ ಕಡೆ ಥರ ಕಾಯ್ದೆ ನಾನು. ಕಾಯ್ದಿದ್ದಕ್ಕೆ ಒಂದು ಆರ್ಡ್ರ್ ಬಂತು, ಅದು ಪಿಕಪ್ಪು ಇಲ್ಲೇ 4 ಸೀಸನು. ಖುಷಿಯಿಂದ ಪಿಕಪ್ ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ಕ್ಯಾನ್ಸಲು. ಇನ್ನೊಂದು ಅದು ಬಂತು, 127 ರೂಪಾಯಿ, ಮಂಜುನಾಥ್ ನಗರ, ಬಾಟಾ ಶೋರೂಮ್, ಆರ್ ಟಿ ನಗರ. ಸೊ 2ನೇ ಆರ್ಡ್ರ್ ಇದು. 1ನೇ ಆರ್ಡ್ರು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು, 2ನೇ ಆರ್ಡ್ರ್ ಬಂದರೆ ಬನ್ನಿ ಪಿಕಪ್ ಮಾಡೋಣ. ನನ್ನ ಪ್ರಕಾರ ಪೋರ್ಟರ್ ಮಾಡಬೇಕು ಅಂದರೆ ತಾಳ್ಮೆ ಇಲ್ಲ ಅಂದರೆ ತುಂಬ ಕಷ್ಟ ಗುರು. ಈಗ 1 hour ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರು ಬಿತ್ತು, ಅದೂ ಇನ್ನೇನು ಅಲ್ಲೇ ಪಿಕಪ್ ಇತ್ತು. ಪಿಕಪ್ ಮಾಡೋಣ ಅನ್ನೋಷ್ಟಕ್ಕೆ ಕ್ಯಾನ್ಸಲ್ ಆಯಿತು. ಮತ್ತು ಇವಾಗ ಇನ್ನೊಂದು 120 ರೂಪಾಯಿ ಬಿದ್ದಿದೆ. ಸೊ ತಾಳ್ಮೆ ಇಲ್ಲ ಅಂದರೆ ಪೋರ್ಟರ್ ಮಾಡೋದು ತುಂಬ ಕಷ್ಟ. ಸೊ ತಲೆ ಕೆಟ್ಟೋಗ್ಬಿಡುತ್ತೆ. ಯಾವುದು ಗುರು ಇದು ರಾಮಾಯಣ ಅನ್ನೋ ರೇಂಜಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಪೋರ್ಟರ್ 10:30ಗೆ ಆನ್ ಮಾಡಿದ್ದು ಡ್ಯೂಟಿ. 10:30ಗೆ ಆನ್ ಮಾಡಿದ್ರೆ 11 ಗಂಟೆಗೆ ಈಗ 1ನೇ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. ಸೊ ಬನ್ನಿ ಡ್ರಾಪ್ ಹತ್ರ ಹೋಗೋಣ. ತಗೊಳ್ಳಿ. ಕನ್ಫರ್ಮೇಷನ್ ಕೇಳ್ತಾನೆ, ಕೊಡಿ. ಲಾಸ್ಟ್ ಆಪ್ಷನ್ ಬರ್ತದೆ, ಕೊಡು. ಇನ್ನೂ ಬಂದಿಲ್ಲ. ಹಾಂ, ಅಲ್ಲ ಏನು ರೈಡ್ ಐ ವಾಂಟ್ ಟು ಡ್ರಾಪ್ ಯುವರ್. $120 ನೋಡಿ. ನನಗೆ 140 ಏನೋ ತೋರಿಸಿತ್ತು ನನಗೆ ಇದು ಸ್ಕ್ಯಾನರ್. ಪೋರ್ಟರ್ ತೊಳಿ.
ಅದು ಜಾಸ್ತಿ ಹೋಗ್ತಾ ಇಲ್ಲಲ್ಲ ಹಾಂ ಸರ್ 127 ಸ್ಕ್ಯಾನರ್ ತೊಳಿ. ಅಂತೂ ಇಂತೂ ಪೋರ್ಟ್ರಲ್ಲಿ ಒಂದು ಆರ್ಡ್ರು ಕಂಪ್ಲೀಟ್ ಆಯಿತು, ರ್ಯಾಪಿಡೋದಲ್ಲಿ ಒಂದು ರೈಡ್ ಕಂಪ್ಲೀಟ್ ಆಯಿತು. ಸೊ ಈಗ 2ನೇ ರೈಡ್ಗೆ ವೆಯ್ಟ್ ಮಾಡಬೇಕು. ಯಾವುದೋ ಬಂತು ಪೋರ್ಟ್ರಲ್ಲಿ 191 ಲಿಂಗರಾಜಪುರ. ಇನ್ನೊಂದೇನು ಗೊತ್ತಾ, ಆ್ಯಕ್ಚುಲಿ ಪೋರ್ಟರಲ್ಲಿ ನನಗೆ ಸೆಕೆಂಡ್ಸ್ ಡಿಲೇ ಕೊಡ್ತಾ ಇಲ್ಲ. ಅಂದರೆ ಆರ್ಡ್ರ್ ಬಂದಿದ ತಕ್ಷಣ ಆಮೇಲೆ ಹಂಗೆ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಬೋದು. ಮೊದಲು 10 ಸೆಕೆಂಡ್ಸು ಇದಿತ್ತಲ್ಲ, ಆ ಥರ ಬರ್ತಾಯಿಲ್ಲಪ್ಪ ನನಗೇನಾದರೂ ಡೈರೆಕ್ಟಾಗಿ 10 ಸೆಕೆಂಡ್ಸ್ ಅಡ್ವಾಂಟೇಜ್ ಕೊಟ್ಟೋನೋ ಏನೋ ನನಗಂತೂ ಗೊತ್ತಾಗಿಲ್ಲ. ಪರ್ಫಾರ್ಮೆನ್ಸ್ ನಂದು ಬಂದ್ಬಿಟ್ಟು 56 57 ಇದೆ, ಕಮ್ಮಿ ಇದೆ, ಆದರೂ ನನಗೆ ಅಡ್ವಾಂಟೇಜ್ ಕೊಟ್ಟವನೆ. ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ, ಈಗ ಆರ್ಡ್ರನ್ನ ಪಿಕಪ್ ಮಾಡೋಣ. ಪಿಕಪ್ ಮಾಡಿಬಿಟ್ಟು ಆಮೇಲೆ ಒಂದ್ಸರಿ ಚೆಕ್ ಮಾಡೋಣ. ಈ ಸಂಧಿ ಗಂದಿದಲ್ಲಿ ದೂರವೇ. ಪೇಮೆಂಟ್ ಅವರೇ ಮಾಡ್ತಾರಾ? ಓಕೆ ಸರ್. ಡಿಕ್ಕಿಗೆ ಹಾಕ್ಬಿಡೋಣ ಇರಪ್ಪ, ಇದು ಸರಿಯಾಗಿ ಕವರ್ ಬೇರೆ ಕಟ್ಟಿಲ್ಲ. ಯಾವುದು ಬ್ಯಾಲೆನ್ಸ್ ಇಲ್ಲಲ್ಲ? ಬ್ಯಾಲೆನ್ಸ್ ಇಲ್ಲ, ಚೆಕ್ ಮಾಡ್ತೀರಾ? ಹಿಂಗೆ ಯಾವುದು ಬಿದ್ದಿದ್ದು ಅಲ್ಲ ನಾನು ಚೆಕ್ ಮಾಡಿದೆ, ಅದಕ್ಕೆ ಅದೇ ಕೌಂಟ್ ಮಾಡ್ಕೊಂಬಿಡಿ, ಯಾಕಂದರೆ ಆಮೇಲೆ. ಸರ್ 191. ಥ್ಯಾಂಕ್ ಯು ಸರ್. ಬರ್ತದೆ 244 ರೂಪಾಯಿ. ವೈಟ್ ಫೀಲ್ಡು ಸಿಕ್ತು. ಪಿಕಪ್ ಎಷ್ಟು ಕಿಲೋಮೀಟ್ರಪ್ಪ? 1.9. ಸೊ ಬನ್ನಿ ಪಿಕಪ್ಗೆ ಹೋಗೋಣ. ಸರ್ ಪೋರ್ಟರು ಕಸ್ಟಮರ್ ಕಾಲ್ ಮಾಡಿದ್ರು. ನಿಮ್ಮ ಕೈ ಕನ್ಫರ್ಮೇಷನ್ ಇಲ್ವಾ? ಇಲ್ಲ ಸರ್, ಗೊತ್ತಿಲ್ಲ ಯಾರಂತ ಕಸ್ಟಮರ್. ಈಗ ನಾನು ಪಿಕ್ ಮಾಡಿದ್ನಲ್ಲ, ಅದು ಬಂದ್ಬಿಟ್ಟು ಒಂದು ಸಿಗರೇಟ್ ಬಾಕ್ಸ್ ದುಬೈಯಿಂದ ತರಿಸ್ತಾರಂತೆ. ನೋಡಿ ಇಲ್ಲಿ ಸಿಗುತ್ತೆ, ದುಬೈಯಿಂದ ತರಿಸ್ತಾರಂತೆ ಆ ಸಿಗರೇಟ್ ಬಾಕ್ಸು. ಅದನ್ನು ತಗೊಂಡು 19 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ. ಯಪ್ಪ ಸ್ವಾಮಿ, ಅಷ್ಟೊಂದು ಜನ ಕಾಸ್ಟ್ಲಿನಾ? ಹಾಂ, ಎಷ್ಟು ಮಾಡಬೇಕು ಸರ್? 244. ಥ್ಯಾಂಕ್ ಯು ಸರ್. ಆಯಿತಾ? ಇಟ್ಸ್ ಓಕೆ. ಶಿ 244. ಓಕೆ, ಒಂದು 260 ಮಾಡ್ತಾರೆ ಅದು. ಓಕೆ, ಅದು ಹಾಟ್ಸ್ಪಾಟ್ ಆನ್ ಮಾಡಲ? ನೆಟ್ವರ್ಕ್ ಇಶ್ಯೂ ಐ ಥಿಂಕ್. ಬೇಡ ಬೇಡ ಬೇಡ. ಸಾರಿ, ಇಟ್ಸ್ ಓಕೆ. ಹಾಂ, ಏನು ನಿನ್ನ ನೆಟ್ವರ್ಕ್ ನನ್ನ ನೆಟ್ವರ್ಕ್ ಏನು ಬೇರೆ? ನಿಮಗೆ ನೆಟ್ವರ್ಕ್ ನಂದು 5G ಇದೆ, ಜಿಯೋ ನಂದು. ಒಂದ್ಸರಿ ಟ್ರೈ ಮಾಡಿ ಅಷ್ಟೆ.
ರೆಡ್ಮಿ ನೋಟ್ 13 Pro. ಒಳಗಡೆ ಬಂದ್ಬಿಡಿ. ಓ ನನಗೆ ಬಿಸಿಲಿಗೆ ತಡ್ಕೊಳಕ್ಕಾಗ್ತಿಲ್ಲ. ಡೈಲಿ ಬಿಸಿಲಲ್ಲಿ ಕೆಲಸ ಮಾಡೋಕೆ ನಮಗೆ ಹೆಂಗಿರ್ಬೇಕು ಮತ್ತೆ. ರೆಡ್ಮಿ ನೋಟ್ 129. ಅಷ್ಟೇನಾ? 1 2 3 ನೋ 1 2 3 4 ಲೈಕ್ 1 2 3 4 5 6 7 8 9. ಜಿಯೋ ತಗೊಳ್ಬೇಕು ಇವಾಗ. ಹಾಂ ಜಿಯೋ ಬೆಟರ್ ಐ ಥಿಂಕ್. ಥ್ಯಾಂಕ್ ಯು. ಸೊ ಡ್ರಾಪ್ ಆಯಿತು. ಅಣ್ಣ 2 ನಿಮಿಷ ಆಚೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ನಾವು ಡೈಲಿ ಇಲ್ಲೇ ಕೆಲಸ ಮಾಡ್ತೀವಿ. ಸೊ ಹಂಗೂ ಹಿಂಗೂ ಆಯಿತು. ಈಗ ವೈಟ್ ಫೀಲ್ಡಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಯಾವುದಾದ್ರೂ ಆರ್ಡ್ರ್ ಬೀಳ್ತದೋ ಇಲ್ಲೋ ಗೊತ್ತಿಲ್ಲ. ಗಾಡಿಯಲ್ಲಿ ಇನ್ನೂ 60% ಏನೋ ಇರಬೇಕು. ನೋಡೋಣ ಬನ್ನಿ. ಓಕೆ ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ಸಿಗ್ತೇನೆ ನಿಮಗೆ. ತುಂಬ ಹೊತ್ತಾದ್ಮೇಲೆ ಒಂದು ಆರ್ಡ್ರ್ ಬಿತ್ತು. ಸೊ ವೆಯ್ಟ್ ಮಾಡಿದ್ದಕ್ಕೂ ಒಂಥರ ಖುಷಿ ಆಯಿತು. ಏನಕ್ಕೆ ಬಂದರೆ ಡೈರೆಕ್ಟಾಗಿ ನಮ್ಮ BL ಝೋನ್ ಕಡೆನೇ ಬಿದ್ದಿತ್ತು. ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಬಿಸಿಲು ಗುರು, ನಿಜ ಯಪ್ಪ. ಬಂದರೆ ಒಂದೇ ಸರಿ ಬಿಸಿಲು ಬರ್ತದೆ, ಇಲ್ಲಾಂದರೆ ಒಂದೇ ಸರಿ ಮಳೆ ಬರ್ತದೆ. ಈ ನಮ್ಮ ಬೆಂಗಳೂರು ವೆದರ್ ತಡ್ಕೊಳಕ್ಕೆ ಆಗಲ್ಲ. ಸ್ನೇಹಿತರೆ, ಸೊ ಈಗ ಚಾರ್ಜ್ ಹಾಕೋಣ ಅಂತ ಬಂದಿದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಈಗ 3:13. ಸೊ ಇನ್ನೂ 30% ಚಾರ್ಜ್ ಇತ್ತು. ಬಟ್ ಆದರೆ ನಾನು ಸುಮ್ಮನೆ ಅಂತ ಚಾರ್ಜ್ ಹಾಕೋಣ ಅನ್ನಿಸ್ತು. ಸೊ ಗಾಡಿನ ತಂದು ಚಾರ್ಜ್ಗೆ ಹಾಕಿದ್ದೀನಿ. ಈಗ ಚಾರ್ಜ್ಗೆ ಹಾಕ್ಬಿಟ್ಟು ಒಂದು ಫುಲ್ ಆದಮೇಲೆ ಐ ಥಿಂಕ್ ಒಂದು 5 ಗಂಟೆ ಇಲ್ಲ 6 ಗಂಟೆ ಆಗ್ಬೋದು. ಟೈಮ್ 3 ಅಂದರೆ 5 ಗಂಟೆ ಮೇಲೇ ಆಗ್ಬೋದೆ ಕಂಪಲ್ಸರಿ ಅದು. ಸೊ ಚಾರ್ಜ್ ಕಂಪ್ಲೀಟಾಗಿ ಹಾಕ್ಕೊಂಡು ಮತ್ತೆ ವಿಡಿಯೋ ಶುರು. 2 ಅವರ್ ಆದಮೇಲೆ ಚಾರ್ಜ್ ಆಯಿತು. ಸೊ ಚಾರ್ಜಿಂಗ್ ಹಾಕೋ ಟೈಮಲ್ಲಿ ಸ್ವಲ್ಪ ವೀಡಿಯೋ ಎಡಿಟಿಂಗು ಅದು ಇದು ಇತ್ತು. ಸೊ ಅದೆಲ್ಲ ಎಡಿಟ್ ಮುಗಿಸ್ಕೊಂಡೆ. ಸೊ ಅದಾದಮೇಲೆ ಡ್ಯೂಟಿ ಆನ್ ಮಾಡಿಕೊಂಡೆ. ಸೊ ಡ್ಯೂಟಿ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಮುಂದೆ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ನಿಯರ್ ಬೈ ಮತ್ತಿಕೆರೆ ಹತ್ರ ಯಾವುದಾದ್ರೂ ಆರ್ಡ್ರ್ ಬರ್ತದೆ ಅಂತ. ಹಂಗೆ ಅಂದವೇ ನಮ್ಮ ಜಿ ಜೆ ಬ್ರೋ ಸಿಕ್ಕಿದ್ರು. ಸೊ ಜಿ ಜೆ ಬ್ರೋ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಒಂದು ಟೀ ಕುಡಿದು ಅದಾದಮೇಲೆ ಒಂದು ಆರ್ಡ್ರ್ ಬಿತ್ತು. ಸೊ ಆರ್ಡ್ರನ್ನ ಪಿಕಪ್ ಮಾಡೋಣ ಅಂತ ಹೋದೆ. ಸೊ ಅಲ್ಲಿ ಈ ಥರ ಐಟಮ್ ಕೊಟ್ಟಿದ್ರು. ಸೊ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಯಾಕಂದರೆ ಯಾಕೆ ರಿಸ್ಕು ಅಂತ. ಬಟ್ ಅಲ್ಲಿ ಒಬ್ಬ ಅಜ್ಜಿ ಇದ್ದಿದ್ದು, ಸ್ವಲ್ಪ ತೊಗೊಂಡೋಗಿ ಸರ್ ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೀವಿ ಅಂದರು. ಬಟ್ ಏನು ಮಾಡೋದು. ಸೊ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಹೋದೆ. ಸೊ ಈ ಥರ ಕಟ್ಕೊಂಡು ನಿಜ ಬೇಡ ನನ್ನ ಕತೆ, ಯಾಕೆ ಹೇಳ್ತೀರಾ. ಸೊ ಈ ಆರ್ಡ್ರು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಡ್ರಾಪ್ ಇತ್ತು. ಸೊ ಡ್ರಾಪ್ ಮಾಡಿ ಒಂದು 20 ನಿಮಿಷ ವೆಯ್ಟ್ ಮಾಡಿದೆ. ಸೊ ನನ್ನ ಲಕ್ ಇವತ್ತು ಹೆಂಗಿದೆ ಅಂದರೆ ನನಗೆ ನಂಬೋಕ್ಕಾಗಲಿಲ್ಲ. ಏನಕ್ಕಂದರೆ ಅಲ್ಲಿಂದ ಡೈರೆಕ್ಟಾಗಿ ಒಂದು ರಾಮಯ್ಯ ಕಾಲೇಜ್ಗೆ ಬೈಕ್ ಟ್ಯಾಕ್ಸಿ ರ್ಯಾಪಿಡೋದಲ್ಲಿ ಬಿತ್ತು. ಸೊ ಆ ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಆ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಸೊ ಹಿಂಗೇನು ಬಂದೆ HSR ಲೇಔಟು ಎಲ್ಲ ಇಲ್ಲಿ ಏನು ಜಾಮು ಗುರು ಯಪ್ಪ, ತಲೆ ಕೆಟ್ಟೋಯ್ತು ಅಂತ ಹೇಳ್ಬೋದು. ಸೊ ಆ ಕಸ್ಟಮರ್ನ ಕರ್ಕೊಬಂದು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಡ್ರಾಪ್ ಲೊಕೇಶನು ಕರೆಕ್ಟಾಗಿ ಚಾರ್ಜಿಂಗ್ ಸ್ಲಾಟ್ ಎಲ್ಲಿತ್ತು ಅಲ್ಲೇ ಇತ್ತು, ಇಲ್ಲೊಂದು ಜೋಲೋ PG ಹತ್ರ. ಸೊ ನನ್ನ ಲಕ್ ಇವತ್ತು ಅದೇನೋ ಗೊತ್ತಿಲ್ಲ. ಸೊ ಎಲ್ಲ ನನಗೆ ಪ್ಲಸ್ಸೇ ಆಗ್ತಾಯಿತ್ತು. ಸೊ ಅದಾದಮೇಲೆ ಚಾರ್ಜಿಂಗ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಯಾವುದಾದ್ರೂ ಆರ್ಡ್ರ್ ಬೀಳ್ತದ ಅಂತ ನೋಡೋಣ ಅಂತ. ಸೊ ಬಟ್ ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಯಾವುದು ಬಂದಿಲ್ಲ. ಬಟ್ ನಾನು ಏನು ಮಾಡೋದೋ ಗೊತ್ತಾಗ್ತಾ ಇರಲಿಲ್ಲ. ಸೊ ಮನೆಗೆ ಹೋಗ್ಬಿಡ್ಲಾ ವೆಯ್ಟ್ ಮಾಡಲ ಏನೋ ಅಂತ. ಸೊ ನೋಡೋಣ ಒಂದು ಅಷ್ಟೊತ್ತು. ಸೊ ಯಾವುದೂ ಬಿದ್ದಿಲ್ಲ ಅಂದರೆ ನೋ ಆಪ್ಷನ್ ಚಾರ್ಜ್ ಹಾಕ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂತ ವೆಯ್ಟ್ ಮಾಡ್ತಾ ಇಲ್ಲೇ ಇದ್ದೆ. ಸದ್ರೆ ಸೊ ಇವಾಗ ನಿಮ್ಗೊಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ಒಂದು ಅಪ್ಡೇಟು ನಮ್ಮ ಚಾನಲ್ ಕಡೆಯಿಂದ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಕ್ಕಪ್ಪ ಅಂದರೆ ತುಂಬ ಜನ ನನಗೆ ಕಮೆಂಟ್ಸ್ ಆಗ್ತಾಯಿದ್ದೀರಾ, ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮ್ ID ಕೇಳ್ತಾಯಿದ್ದೀರಾ. ಸೊ ಇನ್ಸ್ಟಾಗ್ರಾಮ್ ID ಕೆಲವ್ರಿಗೆ ಸಿಗ್ತಾಯಿದೆ, ಕೆಲವ್ರಿಗೆ ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ನಮ್ಮ ಚಾನಲ್ ಕಡೆಯಿಂದ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಯಾರಿಗಾದ್ರೂ ತೊಂದರೆ ಆದರೆ, ಇಲ್ಲಾಂದರೆ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಬೇಕು ಅಂದರೆ ಇಂದ ವಾಟ್ಸಪ್ ಗ್ರೂಪಲ್ಲಿ ಡೈರೆಕ್ಟಾಗಿ ನೀವು ಮೆಸೇಜ್ ಹಾಕಿದ್ರೆ ನಾನಾದರೂ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಬೇರೆಯವ್ರಾದ್ರು ರಿಪ್ಲೈ ಮಾಡ್ತಾರೆ. ಸೊ ಇದಕ್ಕೆ ನಿಮಗೆ ಬೇರೆ ಬೇರೆ ಗ್ರೂಪ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಕೆಲವು ಗ್ರೂಪ್ಸ್ ಇದ್ದಾವೆ, ಬಟ್ ಆದರೆ ಆ ಗ್ರೂಪ್ಗಳಲ್ಲಿ ರಿಪ್ಲೈ ಬರ್ತಾ ಇಲ್ಲ. ಸೊ ನಾನು ರಿಪ್ಲೈ ಮಾಡೋಕ್ಕೂ ಆಗ್ತಾಯಿಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ಈ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನಿಮಗೆ ಗ್ರೂಪ್ ಲಿಂಕ್ ಬಂದುಬಿಟ್ಟು ವಾಟ್ಸಪ್ ಗ್ರೂಪ್ ಅಂತ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಜಾಯ್ನ್ ಆಗಬೇಕು ಅನ್ನೋ ಒಂದು ಆಸಕ್ತಿ ಇದೆಯೋ, ಇಷ್ಟ ಇದ್ದರೆ ದಯವಿಟ್ಟು ಬಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಸೊ ಈ ಗ್ರೂಪ್ ಏನಕ್ಕಪ್ಪ ಅಂದರೆ ಏನಾದರೂ ಅಪ್ಡೇಟ್ಸ್ ಇದ್ದರೆ, ಏನಾದರೂ ನಮ್ಮ ಚಾನಲ್ ಕಡೆಯಿಂದ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಏನಾದರೂ ನಿಮಗೇನಾದರೂ ಕೇಳಬೇಕು ಅನಿಸಿದ್ರು ಆ ಗ್ರೂಪಲ್ಲಿ ನೀವು ಕೇಳಿದರೆ ನಾನು ನಿಮಗೆ ರಿಯಾಕ್ಟ್ ಮಾಡ್ತೀನಿ.
ಟೈಮ್ ಬಂದುಬಿಟ್ಟು 9:30 ಆಗಿದೆ. ಸೊ ಫೈನಲಾಗಿ ಇವತ್ತು ಡ್ಯೂಟಿನ ಆಫ್ ಮಾಡೋ ಸಮಯ ಬಂದಿದೆ. ಸೊ ಲಾಸ್ಟ್ ರೈಡು ಇದೇ ಜೋಲೋ ಪಿ ಜಿಯಲ್ಲಿ ಡ್ರಾಪ್ ಇತ್ತು. ಸೊ ಇಲ್ಲೇ ಚಾರ್ಜಿಂಗ್ ಸ್ಲಾಟ್ ಇತ್ತು BL ರೋಡ್ ಹತ್ರ. ಸೊ ನಾನು ರೆಗ್ಯುಲರಾಗಿ ಇಲ್ಲೇ ಹಾಕೋದು. ಸೊ ಇಲ್ಲೇ ಕಸ್ಟಮರ್ನ ಬಿಟ್ಟು ಚಾರ್ಜ್ನ ಇಲ್ಲೇ ಹಾಕೊಂಡು ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಡ್ಯೂಟಿನ ಆನಲ್ಲೇ ಇದೆ, ಬಟ್ ಯಾವುದೂ ಬಂದಿಲ್ಲ. ಸೊ ಅದಕ್ಕೆ ಆಫ್ ಮಾಡಿದೆ. ಸೊ ಡ್ಯೂಟಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕೂ ಮುಂಚೆ ಇವತ್ತಿನ ಅರ್ನಿಂಗ್ಸ್ ಎಷ್ಟಪ್ಪ ಆಯಿತು ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಪೋರ್ಟಲಲ್ಲಿ ಬಂದುಬಿಟ್ಟು 884 ರುಪೀಸ್ ಆಗಿದೆ. ಆಮೇಲೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಿದ್ದೀನಿ. ರ್ಯಾಪಿಡ್ ಇನ್ನೂ ಆನಲ್ಲಿದೆ. ರ್ಯಾಪಿಡೋ ಬಂದುಬಿಟ್ಟು 357 ರೂಪಾಯಿ ಆಗಿದೆ. ಎಲ್ಲೋಯ್ತಿದ್ದು 357 ರೂಪಾಯಿ ಆಗಿದೆ. ಇರಿ ಒಂದು ನಿಮಿಷ. 357 ಪ್ಲಸ್ ಕಸ್ಟಮರ್ ಒಂದು 150 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಏನಕ್ಕಪ್ಪ ಎಕ್ಸ್ಟ್ರಾ ಕೊಟ್ಟರು ಅಂದರೆ ಅದೇ ನಿಮ್ಗೆ ಹೇಳಿದ್ನಲ್ಲ, ಅದೇ ಅದು ಚೇರ್ದೊಂದು ನೀವು ನೋಡಿದ್ರಲ್ಲ, ಚೇರ್ ಹಾಕ್ಕೊಂಡು ಎತ್ಕೊಂಡು ಹೋದೆ ಅಂತ. ಸೊ ಅಲ್ಲಿ ಅವರು ಫಸ್ಟೇ ಹೇಳಿದರು, ಸರ್ ಅದು ದಯವಿಟ್ಟು ತೊಗೊಂಬರ್ರಿ, ಬೇಕೇ ಬೇಕಾಗಿದೆ, ನಿಮ್ಗೆ ಎಕ್ಸ್ಟ್ರಾ ಬೇಕಾದರೆ ಕೊಡ್ತೀನಿ ಅಂದರು. ಸೊ ನಾನೇನೋ ಒಂದು 50-100 ರೂಪಾಯಿ ಕೊಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೋದ್ಮೇಲೆ 150 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಸೊ ಟೋಟಲು 1391 ರೂಪಾಯಿ ಆಗಿದೆ. ಇವತ್ತಿನ ಅರ್ನಿಂಗ್ಸ್ ಟೋಟಲ್ 1391. ಸೊ ಡ್ಯೂಟಿ ಆನ್ ಮಾಡಿದ್ದು ಬಂದುಬಿಟ್ಟು 10:30. ಸೊ 10:30 ಅಂದರೆ 10 ಗಂಟೆ ಅನ್ಕೊಳ್ಳೋಣ. 10ರಿಂದ 11, 11ರಿಂದ 12, 10ರಿಂದ 11, 11ರಿಂದ 12, 12ರಿಂದ 1, 1ರಿಂದ 2. ಸೊ 2ರಿಂದ ಮತ್ತೆ ಚಾರ್ಜ್ ಆಗುತ್ತೆ. 4ರಿಂದ 5, 5ರಿಂದ 6, 6ರಿಂದ 7, 7ರಿಂದ 8, 8ರಿಂದ 9, 9 ಅಂದರೆ ಟೋಟಲ್ 9 ಅವರ್. ಸೊ 9 ಅವರ್ ಲಾಗಿನ್ಗೆ 1391 ಇವತ್ತಿನ ಅರ್ನಿಂಗ್ಸ್ ಇದು. ಸೊ ಇಷ್ಟೇ ಇವತ್ತಿನ ಅರ್ನಿಂಗ್ಸು. ಸೊ ಸ್ಕ್ರೀನ್ಶಾಟು ನಿಮ್ಗೆ ಹಾಕಿರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಫ್ರೆಂಡ್ಸ್.